ಹಾಯ್ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನೆಲ್. ಏಳುಮಲೈ ಸಿನಿಮಾ ಟ್ರೈಲರಲ್ಲಿ ಒಂದು ಇಂಪ್ರೆಷನ್ನ ಕ್ರಿಯೇಟ್ ಮಾಡಿತ್ತು. ಸೊ ಸಿನಿಮಾ ನಾನು ನೋಡ್ಕೊಂಬಂದೆ. ಸೊ ಪರ್ಸ್ನಲಿ ನನಗೆ ಸಿನಿಮಾ ಹೇಗೆ ಇಷ್ಟ ಆಯಿತು, ಏನು ಕತೆ, ಇದ್ರ ಬಗ್ಗೆ ಮಾತಾಡ್ತೀನಿ, ತಿಳಿಸ್ಕೊಡ್ತೀನಿ ಅಂತ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಒಂದು ಸಿನಿಮಾನ ತೆರೆ ಮೇಲೆ ತರಬೇಕು, ಅದನ್ನು ಆಡಿಯನ್ಸ್ಗಳಿಗೆ ತಲುಪಿಸ್ಬೇಕು, ಅವರು ಮನ ಮುಟ್ಟಬೇಕು. ಎಲ್ಲೂ ಕೂಡ ಬೋರ್ ಹೊಡಿದೆ, ಎಲ್ಲೂ ಕೂಡ ಲ್ಯಾಗ್ ಆಗದೆ ಸಿನಿಮಾನ ಸಿನಿ ಪ್ರೇಕ್ಷಕರಿಗೆ ರೀಚ್ ಮಾಡೋದಿದೆಯಲ್ಲ, ತುಂಬಾ ಒಂದು ದೊಡ್ಡ ಟಾಸ್ಕು. ಈ ಒಂದು ಟಾಸ್ಕಲ್ಲಿ ಕಂಪ್ಲೀಟಾಗಿ ಪಾಸ್ ಆಗಿರುವಂಥವ್ರು ಪುನೀತ್ ರಂಗಸ್ವಾಮಿ ಅವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಓವರಾಲ್ ಆಗಿ ಈ ಸಿನಿಮಾನ ಒಂದು ಕಥೆನ ಆಯ್ಕೆ ಮಾಡ್ಕೊಂಡಿರುವಂಥದ್ದು ಏನಿದೆ, ಒನ್ ಆಫ್ ದಿ ಬೆಸ್ಟ್ ಥಿಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾದಲ್ಲಿ ಆಡಂಬರ ಇಲ್ಲದೆ ಹೋದರೂ ಯಾವುದೇ ರೀತಿಯಾದಂಥ ಒಂದು ಹಾಗೆ ಮಾಡಿದ್ದೀವಿ ಹೀಗೆ ಮಾಡಿದ್ದೀವಿ ಅನ್ನೋದನ್ನು ಹೊರತುಪಡಿಸಿ ಒಂದು ರೆಗ್ಯುಲರ್ ಆಗಿ ಲವ್ ಸ್ಟೋರಿಗಳನ್ನು ನೋಡೋದನ್ನು ಬಿಟ್ಟು ಆ್ಯಂಡ್ ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾ ಥರ ಬಿಟ್ಟು ಸೊ ಒಂದು ರಿಯಲ್ ಇನ್ಸಿಡೆಂಟ್ನ ಸಿನಿಮಾನ, ಒಂದು ರಿಯಲ್ ಇನ್ಸಿಡೆಂಟ್ ಕಥೆನ ಒಂದು ಸಿನಿಮಾ ಆಗಿ ತರುವಂಥದ್ದು ಒಂದು ಚಾಲೆಂಜಿಂಗು. ಸೊ ಈ ಚಾಲೆಂಜಿಂಗಲ್ಲಿ ಡೈರೆಕ್ಟರ್ ಪಾಸ್ ಆಗಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮೊದಲನೇದಾಗಿ ಇಬ್ಬರ ಪ್ರೇಮಿಗಳ ಒಂದು ಕತೆ ಏಳುಮಲೈ ಸಿನಿಮಾ. ಸೊ ಏಳುಮಲೈ ಸಿನಿಮಾ ಒಂದು ರಿಯಲ್ ಬೇಸ್ಡ್ ಸ್ಟೋರಿ ಆಗಿರೋದ್ರಿಂದ ತುಂಬಾ ಒಂದು ಡೀಪ್ ಆಗಿ ಒಂದು ರೈಟಿಂಗಲ್ಲಾಗಿರ್ಬೋದು ಮತ್ತು ಸ್ಕ್ರೀನ್ ಮೇಲೆ ಬರುವಂಥ ಪ್ರತಿಯೊಂದು ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ಗಳಾಗಿರ್ಬೋದು ಒಂದು ರೀತಿಲಿ ತುಂಬ ಬೊಂಬಾಟಾಗಿ ಕ್ರಿಯೇಟ್ ಮಾಡಿರುವಂಥದ್ದು. ಸಿನಿಮಾದ ಕತೆ ನಾನು ಹೆಚ್ಚಾಗೇನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಲ್ಲ. ಒಂದು ರಾತ್ರಿಯಲ್ಲಿ ನಡೆಯುವಂಥ ಪ್ರೇಮಿಗಳ ಒಂದು ಕತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಮುಂದಿಂದು ಏನು ಹೇಗಿರುತ್ತೆ ಸಿನಿಮಾ ಅನ್ನೋದು ನೀವು ಥಿಯೇಟ್ರಲ್ಲಿ ಹೋಗಿ ನೋಡಿ. ಖಂಡಿತವಾಗ್ಲೂ ಒಂದು ಥ್ರಿಲ್ಲಿಂಗ್ ಆಗಿ ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ, ಏನಾಗಬಹುದು ಅನ್ನುವಂಥದ್ದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡುತ್ತೆ. ಖಂಡಿತವಾಗ್ಲೂ ಆ ರೀತಿ ಕ್ರಿಯೇಟ್ ಮಾಡಬೇಕು. ನಾವು ಯಾವುದೇ ಸಿನಿಮಾ ನೋಡ್ತಾ ಇದ್ರೂ ಕೂಡ ನೆಕ್ಸ್ಟ್ ಏನಾಗುತ್ತೆ ಅನ್ನುವಂಥದ್ದು ನಮ್ಮ ಒಂದು ಕ್ಯಾಲ್ಕುಲೇಷನ್ ಒಂದು ಕಡೆ ಓಡ್ತಾ ಇರುತ್ತೆ, ಇನ್ನೊಂದು ಕಡೆ ಸಿನಿಮಾದ ಸ್ಕ್ರೀನ್ನ ಒಂದು ನಾವು ನೋಡ್ತಾ ಇರ್ತೀವಿ. ಸೊ ಈ ಒಂದು ಇಂಟ್ರೆಸ್ಟಿಂಗ್ ಥಿಂಗನ್ನು ಈ ಸಿನಿಮಾ ನಮ್ಮ ಜೊತೆ ಕರ್ಕೊಂಡು ಹೋಗುತ್ತೆ. ಸೊ ಅದರಲ್ಲಿ ಯಾವುದೇ ರೀತಿಯಾದಂಥ ಈ ಸಿನಿಮಾ ಒಂದು ರೀತಿಯಲ್ಲಿ ದೋಖಾ ಮಾಡಲ್ಲ, ಅದರಲ್ಲೂ 100% ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ರಾಣಾ ಅವ್ರ ಬಗ್ಗೆ ಹೇಳಬೇಕು ಮೊದಲೇದಾಗಿ ಅಂದರೆ, ಏಕಲವ್ಯ ಸಿನಿಮಾದಲ್ಲಿ ರಾಣಾ ಅವರ ಪರ್ಫಾರ್ಮೆನ್ಸ್ ಒಂದು ರೀತಿಯಲ್ಲಿ ಓಕೆ ಅಂತ ಅನಿಸಿದ್ರು. ಈ ಸಿನಿಮಾದಲ್ಲಿ ಪ್ರಾಮಿಸಿಂಗ್ ಆಗಿ ಅವರ ಒಂದು ಕ್ಯಾರೆಕ್ಟರನ್ನು ಪ್ರೂವ್ ಮಾಡಿದ್ದಾರೆ, ಅವರ ಒಂದು ಆ್ಯಕ್ಟರನ್ನು ಒಂದು ಪ್ರೂವ್ ಮಾಡಿದ್ದಾರೆ. ಇನ್ನು ಪ್ರಿಯಾಂಕಾ ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ ಸೊ ವಂಡರ್ಫುಲ್, ಒಂದು ರೀತಿಲಿ ತುಂಬಾ ಒಂದು ಮುಗ್ಧತೆಯ ಒಂದು ಹುಡುಗಿ ಥರ ಒಂದು ಕ್ಯಾರೆಕ್ಟರ್ ಮಾಡಿರುವಂಥದ್ದು. ಸೊ 100% ಮುಂದಿನ ಫ್ಯೂಚರಲ್ಲಿ ಇವರು ಒಳ್ಳೊಳ್ಳೆ ಸಿನಿಮಾಗಳು ಸಿಗಲಿ, ಒಳ್ಳೆಯ ಒಂದು ಭವಿಷ್ಯ ಇದೆ ಇವರಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟು ಅದ್ಭುತವಾದಂಥ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಂಡಿರುವಂಥದ್ದು. ಸೊ ಇವರಿಬ್ಬರ ಪೇರ್ ಕಾಂಬಿನೇಷನ್ ಏನಿದೆ, ಮೇನಾಗಿ ಹೇಳಬೇಕು ಅಂದರೆ ಒಬ್ಬ ನಟ ಮತ್ತು ನಟಿಯಿಬ್ಬರು ಒಂದು ಕಾಂಬಿನೇಷನ್ ಏನಿದೆ ಸೊ ಅದು ವರ್ಕ್ ಆಗಬೇಕು ಮೇನಾಗಿ. ಯಾಕಂದರೆ ಒಂದು ಸ್ಕ್ರೀನ್ ಮೇಲೆ ಇಬ್ಬರು ಬರ್ತಾ ಇದ್ದಾರೆ ಅಂದರೆ ಸೊ ಅವರಿಬ್ಬರಿಗೂ ಮ್ಯಾಚಿಂಗ್ ಇರಬೇಕು ಆ್ಯಂಡ್ ಆ ಒಂದು ಬಾಂಡಿಂಗ್ ಬರಬೇಕು. ಈ ಸಿನಿಮಾದಲ್ಲಿ ಇವರಿಬ್ಬರ ಒಂದು ಕಾಂಬಿನೇಷನ್ ಏನಿದೆ ಅದಂತೂ ಸಖತ್ತಾಗಿ ವರ್ಕ್ ಆಗಿದೆ. ಒಂದು ಎಮೋಷನ್ ಆಗಿರ್ಬೋದು, ಸಿನಿಮಾದ ಒಂದು ಸೀಕ್ವೆಲ್ಸು ನೋಡ್ತಾ ಹೋಗ್ತಾ ಇರುವಾಗ ಅವರಿಬ್ಬರ ಒಂದು ಕಮ್ಯುನಿಕೇಷನ್ ಆಗಿರ್ಬೋದು. ಸೊ ಇದು ನೋಡ್ತಾ ಇದ್ದರೆ ಒಂದು ಅದ್ಭುತವಾದಂಥ ಒಂದು ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓವರಾಲ್ ಆಗಿ ಸಿನಿಮಾದಲ್ಲಿ ಯಾವುದೇ ರೀತಿಯಾದಂಥ ಲ್ಯಾಗ್ ಅನಿಸುವಂಥದ್ದು, ಬೋರ್ ಆಗುವಂಥದ್ದು ಆ್ಯಂಡ್ ಫಸ್ಟ್ ಹಾಫು ಸೆಕೆಂಡ್ ಹಾಫು, ಫಸ್ಟ್ ಹಾಫಲ್ಲಿ ಒಂದು ರೀತಿಯಲ್ಲಿ ಮಜಾ ಕೊಡುತ್ತೆ ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಒಂದು ರೀತಿಯಲ್ಲಿ ಮಜಾ ಕೊಡುತ್ತೆ ಸಿನಿಮಾ. ಸೊ ಯಾರೆಲ್ಲ ಈ ಸಿನಿಮಾ ಇನ್ನೂ ನೋಡಿಲ್ಲ ದಯವಿಟ್ಟು ಹೋಗಿ ಸಿನಿಮಾ ನೋಡಿ. ಸೊ ನಾನು ಕೂಡ ಈ ಸಿನಿಮಾ ಸ್ವಲ್ಪ ತಡವಾಗಿ ರಿವ್ಯೂ ಮಾಡ್ತಾ ಇದ್ದೀನಿ ಕಾರಣಾಂತರಗಳಿಂದ. ಸೊ ನಾನು ಸಿನಿಮಾ ನೋಡೋಕೆ ಹೋಗಿರಲಿಲ್ಲ. ಸೊ ನಿನ್ನೆ ನೋಡ್ಕೊಂಬಂದು ಮಧ್ಯಾಹ್ನ ಸೊ ಇವತ್ತು ನಾನು ರಿವ್ಯೂ ಮಾಡ್ತಾ ಇದ್ದೀನಿ, ಕ್ಷಮೆ ಇರಲಿ ಅದಕ್ಕೆ. ಆ್ಯಂಡ್ ಈ ರೀತಿಯಾದಂಥ ಒಳ್ಳೆಯ ಸಿನಿಮಾಗಳು ಬಂದಾಗ ಖಂಡಿತವಾಗ್ಲೂ ಸಪೋರ್ಟ್ ಮಾಡಬೇಕು. ಯಾಕೆಂದರೆ ಅದ್ಭುತವಾದಂಥ ಮೂವಿಗಳು, ಎಷ್ಟೊಂದು ಮೂವಿಗಳನ್ನು ನಾವು ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಂಡಿರ್ತೀವಿ. ಸೊ ಈ ಒಂದು ಸಿನಿಮಾ ಕೂಡ ಅದು ಥಿಯೇಟ್ರಲ್ಲಿ ಮಿಸ್ ಮಾಡ್ಕೋಬೇಡಿ. ಒಂದು ಸಿನಿಮಾ ಕತೆ ಜೊತೆಗೆ ಸಿನಿಮಾದ ಸ್ಟೋರಿ ಜೊತೆಗೆ ನಾವು ಕೂಡ ಕ್ಯಾರಿ ಆಗುವಂಥ ಸಿನಿಮಾ. ಏಳುಮಲೈ ಸಿನಿಮಾ ಒಂದು ಪ್ರಾಮಿಸಿಂಗ್ ಸಿನಿಮಾ ಆಯಿತು. ಆ್ಯಂಡ್ ಅಪ್ಕಮಿಂಗ್ ಸಿನಿಮಾಗಳು ರಾಣಾ ಅವರಾಗಿರ್ಬೋದು ಮತ್ತು ಪ್ರಿಯಾಂಕಾ ಅವರಾಗಿರ್ಬೋದು ಒಳ್ಳೊಳ್ಳೆ ಕತೆಗಳನ್ನು ಆಯ್ಕೆ ಮಾಡಿಕೊಂಡು ಈ ರೀತಿ ಸಿನಿಮಾಗಳನ್ನು ಮಾಡಿ. ಸೊ ಬೇರೆ ಒಂದು ಲ್ಯಾಂಗ್ವೇಜ್ಗಳಲ್ಲಿ ಈ ರೀತಿಯ ಸ್ಟೋರಿಗಳನ್ನು ನಾವು ನೋಡಿರ್ತೀವಿ, ಬಟ್ ಕನ್ನಡ ಚಿತ್ರರಂಗದಲ್ಲಿ ಈ ರೀತಿ ಸ್ಟೋರಿಗಳು, ಕೆಲವೊಂದು ರೀತಿ ಸೆಲೆಕ್ಟೆಡ್ ಸ್ಟೋರಿಗಳು ಬರುವಂಥದ್ದು ತುಂಬಾ ಕಡಿಮೆ. ಅದರಲ್ಲೂ ಕೂಡ ಈ ರೀತಿ ಸಿನಿಮಾಗಳು ಬಂದಾಗ ನಾವು ಯಾವುದೇ ರೀತಿಯಾದಂಥ ಯೋಚನೆ ಮಾಡದೆ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿದ್ರೆ ಸೊ ಅಪ್ಕಮಿಂಗ್ ಡೇಸಲ್ಲೂ ಕೂಡ ಈ ರೀತಿಯಾದಂಥ ಒಳ್ಳೊಳ್ಳೆ ಕತೆಗಳು ಬರಲಿಕ್ಕೆ ಸಾಧ್ಯವಾಗುತ್ತೆ. ಏಳುಮಲೈಗೆ ಆಲ್ ದ ಬೆಸ್ಟ್. ಎಲ್ಲರೂ ಕೂಡ ಒಂದು ಅದ್ಭುತವಾಗಿ ಸಿನಿಮಾವನ್ನು ಮಾಡಿದ್ದೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಯಾರೆಲ್ಲ ಏಳುಮಲೈ ಸಿನಿಮಾ ನೋಡಿದ್ದೀರಾ, ನಿಮಗೇನು ಅನ್ನಿಸ್ತು ಪರ್ಸ್ನಲಿ ಈ ಒಂದು ಸಿನಿಮಾದ ಬಗ್ಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕೆ ಮುಂದೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.